ಚಿಕ್ಕಬಳ್ಳಾಪುರ ಆರೋಗ್ಯ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಜಯಕುಮಾರ್ ಅವರು ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಕ್ತದ ಮಾದರಿಗಳು ಹಾಗೂ ಇತರ ವೈದ್ಯಕೀಯ ಸಾಮಗ್ರಿಗಳನ್ನು ಸಂಗ್ರಹಿಸಿಡಲು ಅನುಕೂಲವಾಗುವಂತೆ ತಮ್ಮ ಜಯ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಫ್ರಿಡ್ಜ್ ಒಂದನ್ನು ಕೊಡುಗೆಯಾಗಿ ನೀಡಿದರು. ಅಲ್ಲದೆ ಆಸ್ಪತ್ರೆಗೆ ಬರುವ ಗರ್ಭಿಣಿಯರು ಹಾಗೂ ವೃದ್ಧರಿಗೆ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಆಸನಗಳನ್ನು ಒದಗಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಕುಮಾರ್, ಈ ಹಿಂದೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಯೋಗಾಲಯದಲ್ಲಿ ಒಂದೇ ಒಂದು ಫ್ರಿಡ್ಜ್ ಇದ್ದು ಅದು ಸಾಕಾಗ್ತಿಲ್ಲ ಎಂಬುದು ಗಮನಕ್ಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಮತ್ತೊಂದು ಫ್ರಿಡ್ಜ್ ಅನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂದರು. ಆರೋಗ್ಯ ಕೇಂದ್ರದಲ್ಲಿ ಹಲವು ಸಮಸ್ಯೆಗಳಿದ್ದು ವೈದ್ಯರ ಕೊರತೆಯೂ ಇದೆ. ಪ್ರಸ್ತುತ ಒಬ್ಬ ವೈದ್ಯರು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ರೋಗಿಗಳು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಗೆ ಬರುವ ಗರ್ಭಿಣಿಯರು ಹಾಗೂ ವೃದ್ಧರಿಗೆ ಕುಳಿತುಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಆಸನಗಳನ್ನ ಸಹ ಒದಗಿಸಲಾಗಿದೆ ಅಂತ ಹೇಳಿದ್ರು. ಈಗ ನೋಡಿ, ಅಲ್ಲ ಒಳಗಡೆ ತಾವು ಗಮನಿಸಿರ್ಬೋದು, ಹಲವಾರು ಜನ ನಿಂತ್ಕೊಂಡಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಗರ್ಭಿಣಿ ಸ್ತ್ರೀಯರಿದ್ದಾರೆ, ಹಲವಾರು ಜನ ಕುತ್ಕೊಳಕ್ಕೆ ಆಗದಿರೋಂಥವ್ರು ನಿಂತ್ಕೊಂಡು ಗಂಟೆಗಟ್ಟಲೆ ಕಾಯೋ ಪರಿಸ್ಥಿತಿ ಇದೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಒಬ್ಬ ವೈದ್ಯಾಧಿಕಾರಿ ಇರುವಂಥದ್ದು. ಈಗ ಅಲ್ಲಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆ ಕೂಡ ಇರ್ಲಿಲ್ಲಲ್ಲ ಕಳೆದ ಬಾರಿ ಬಂದಾಗ. ಅದೇ ರೀತಿ ನಾನು ತಿಳಿಸಿದ್ದೆ ತಮ್ಮ ಮಾಧ್ಯಮದವ್ರ ಮುಂದೆ ಈ ಒಂದು ಸಮಸ್ಯೆಗಳಿಗೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ. ಅದೇ ರೀತಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆಯನ್ನು ಕೂಡ ನಾನೀಗ ಇವತ್ತಿನ ದಿನ ನಾನು ಆಸ್ಪತ್ರೆಗೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕೊಡುಗೆ ಆಸ್ಪತ್ರೆಗೆ ಬರುವಂತ ಏನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾಗಿರೋರ್ಬೋದು, ಬಹಳಷ್ಟು ಸಮಯ ನಿಂತ್ಕೊಳಕ್ ಆಗಲ್ಲ. ಈಗ ನಾನು ಈಗ ಹೋದಾಗ ಕೂಡ ವೈದ್ಯರನ್ನ ಭೇಟಿ ಮಾಡಕ್ಕೆ ಅವ್ರು ಎಷ್ಟೋ ಒಂದು 20 ನಿಮಿಷ 30 ನಿಮಿಷ ಅರ್ಧ ಗಂಟೆಯಿಂದ ನಿಂತ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಆ ತರ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಇರಲಿ ಎಲ್ಲಾ ರೀತಿಯಲ್ಲೂ. ಈಗ ತಾವು ನೋಡಿರ್ಬೋದು, ಒಳಗಡೆ ಶೌಚಾಲಯ ಕೂಡ ಒಂದು ಕ್ಲೀನ್ನೆಸ್ ಇರ್ಲಿಲ್ಲ. ಹಂತವಾಗಿ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಸಮಸ್ಯೆಗಳನ್ನ ಏನು ಪರಿಹಾರ ಕಂಡುಕೊಳ್ಳೋಕೆ ಏನ್ ಕ್ರಮ ಕೈಗೊಂಡಿದ್ದಾರೆ ಅವ್ರನ್ನ ನೀವು ದಯವಿಟ್ಟು ಒಂದ್ಸಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ಶಾಸಕರಲ್ಲೂ ಕೂಡ ನಾನು ಮನವಿ ಮಾಡೋದೇನಂದ್ರೆ, ಒಂದು ಬಾರಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಇಲ್ಲಿ ಆಶಾ ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಆ ರೋಗಿಗಳು ಬರ್ತಾ ಇದ್ರೆ ಅವ್ರ ಸಮಸ್ಯೆ ಇರ್ಬೋದು. ಕೇವಲ ಒಂದು ವೈದ್ಯಾಧಿಕಾರಿ ಇವತ್ತು ಇಲ್ಲಿನ ಎಷ್ಟೋ ಜನಕ್ಕೆ 400 ರಿಂದ 500 ಜನ ಬರ್ತಾರೆ. ಈ 400 ರಿಂದ 500 ಜನಕ್ಕೆ ಒಬ್ಬ ವೈದ್ಯಾಧಿಕಾರಿ ಎಷ್ಟು ನಿಮಿಷ ಎಷ್ಟು ಗಂಟೆಗಳಲ್ಲಿ ಅವ್ರು ಒಂದು ಚಿಕಿತ್ಸೆಯನ್ನು ನೀಡಕ್ಕಾಗುತ್ತೆ ಒಬ್ಬರ ಕೈಯಲ್ಲಿ? ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಆರೋಗ್ಯ ಕೇಂದ್ರಕ್ಕೆ ಅಗತ್ಯ ಮೂಲಸೌಕರ್ಯ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು. ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಹಾಗೂ ಮೂಲಸೌಕರ್ಯಗಳ ಕೊರತೆಯ ಬಗ್ಗೆ ಮಾಹಿತಿ ಪಡೆದು ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಗಲಾಟೆ ಅಂತ ಏನೂ ಇಲ್ಲ ಸರ್. ಇಲ್ಲಿ PSC ಅಲ್ಲಿ ಎಲ್ಲಾ ಕೆಲ್ಸಗಳು ಹೇಳ್ತಾರೆ. ನಮ್ಗೆ ಮೀಟಿಂಗ್ ಬಂದಿಲ್ಲ ಅಂದಿದ್ದಕ್ಕೆ ಡಾಕ್ಟರ್ ಬೈದ್ರು ಅಷ್ಟೇ. ಅದು ನಾವು ಇದ್ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ರಿ. ಎಷ್ಟೊಂದು ಆಪ್ಗಳೆಲ್ಲ ಬರ್ತವೆ ಸರ್. ಮೀಟಿಂಗ್ ಬರೋದಕ್ಕೆ ಆಗಿಲ್ಲ ಅಂತ ಹೇಳಿದಕ್ಕೆ ಅಷ್ಟು ಮಾತಾಡ್ತಾ ಇದ್ರೆ ನಾವು ಏನೋ ಇದ್ ಮಾಡ್ಕೊಂಡ್ರಿ, ಬಂದಿಲ್ಲ ಅಂತ ಕೇಳಿದ್ರು. ಅಷ್ಟು ಬಿಟ್ರೆ ಈ ಸರ್ಕಾರದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಾ ಆಪ್ಗಳು ಹಾಕ್ಬಿಟ್ಟು ಕೆಲಸ ಕೊಡ್ತಾರೆ. ಮೆಡಿಕಲ್ ಆಫೀಸರು ಮಾಡಿ ಅಂತ ನಮ್ಮ ಮೇಲೆ ಒತ್ತಡ ಇರ್ತಾರೆ. ಸಂಬಳಗಳು ಮಾತ್ರ ಸರ್ಕಾರಕ್ಕೆ ಮಾಡೋದಕ್ಕೆ ಯೋಗ್ಯತೆ ಇಲ್ದೇ ಸರ್ಕಾರ ಸರ್ ಇದು ಮಾಡ್ರಿ ಅಂತಂದ್ರೆ ಯಾರು ಮಾಡೋದಿಕ್ಕಂತೂ ಆಗಲ್ಲ. ಫೆಬ್ರವರಿ ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಸರ್. ಏನ್ ತಿನ್ಬೇಕು ಸರ್ ನಾವು? ನಮ್ಮ ಮನೆ ಮಕ್ಳೆಲ್ಲ ಏನ್ ತಿನ್ಬೇಕು? ಅದು ಬರೋದು 5,000 ಇನ್ಸೆಂಟಿವ್. ಅದ್ರಲ್ಲಿ ಬರೋದು ನಮ್ಗೆ ಪ್ರೋತ್ಸಾಹ ಧನ ಅಂತ ಬರೋದ್ರಲ್ಲಿ 9 ಕಾಂಪೋನೆಂಟ್ಗಳನ್ನೆಲ್ಲ ತೆಗ್ದ್ಬಿಟ್ಟಿದ್ದಾರೆ. ಆ ಕೆಲ್ಸನ ಮಾಡ್ಬೇಕು, ಬರ್ದೇ ಇರೋ ಕೆಲ್ಸಗಳೆಲ್ಲ ಮಾಡ್ಬೇಕು. ಆ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಯಾರು ಕೊಡ್ತಾರೆ ಸರ್? ಡೈಲಿ ಬಂದು ಹೋಗ್ಬೇಕು ಅಂತಂದ್ರೆ ಇವಾಗ ಇವಾಗಿರೋ ಬೆಲೆಗಳೆಲ್ಲ 50 ರೂಪಾಯಿ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗಿ 50 ರೂಪಾಯಿ ಬೇಕು ಒಂದ್ ದಿನಕ್ಕೆ. ಅಲ್ಲಿಗೆ ವಾರದಲ್ಲಿ ನಮ್ಗೆ ಯಾವಾಗ 24 ಗಂಟೆ ಕೆಲಸ ಮಾಡೋಂಗ ಆಗ್ಬಿಟ್ಟಿದೆ. ನಮ್ಗೆ ಯಾವಾಗ್ಲೂ 2 ಅವರ್ 3 ಅವರ್ ಅಂತ ಹೇಳ್ತಿದ್ದವ್ರು ಇವಾಗ ವಾರದ ಪ್ರತಿ ದಿನಾನು 24 ಗಂಟೆನೂ ಕೆಲಸ ಮಾಡ್ಬೇಕು. ಮತ್ತೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆಲ್ಲಾನು ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಬರ್ಕೊಡ್ರಿ, ಮಾಡೋದಿಕ್ಕಾಗಿಲ್ಲ ಅಂದ್ರೆ ಬಿಟ್ಟೋಗ್ರಿ ಅಂತಂತೆಲ್ಲ ಈ ತರ ಟಾರ್ಚರ್ಗಳು ಕೊಡ್ತಾರೆ. ಏನ್ ಸರ್ 17 ವರ್ಷದಿಂದ ಮಾಡ್ತಾ ಇದೀವಿ. ಯಾಕೆ ಬಿಟ್ಟೋಗ್ಬೇಕು ನಾವು? ಬಿಟ್ಟೋಗೋದಿಲ್ಲ. ಮಾಡ್ಲಿ ಸರ್ಕಾರದವರು. ಮೇಲಿನ ಅಧಿಕಾರಿಗಳು ಯಾಕೆ ಆತರ ಮಾತಾಡ್ಬೇಕು? ಬಿಟ್ಟೋಗ್ರಿ ಅಂತ ಕೇಳ್ತಾರೆ ಸರ್ ನಮ್ಗೆ. ಅದಕ್ಕೆ ನಾವು ಬಿಟ್ಟೋಗೋದಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ದಷ್ಟೇ ಸರ್. ನಮ್ ಕೈಯಲ್ಲಿ ಲಾರ್ವಾ ಸರ್ವೆ ಮಾಡಿಸ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಮಾಡಿಸ್ತಾರೆ.
ಮತ್ತೆ ಇದು ಅಬ್ಸಲ್ ಸರ್ವೆ ಅಂತ ಬರುತ್ತೆ, ಲೆಪ್ರಸಿ ಸರ್ವೆ, NCD ಸಿಬ್ಯಾಕ್ ಮಾಡ್ಬೇಕು. ಇವಾಗ ಸಮಸ್ತ ಆಪ್ ಅಂತ ಬಂದಿದೆ ಸರ್, ಅದಂತೂ ನಾವು ಮಾಡೋದೇ ಇಲ್ಲ. ಈಗ ಸಮಸ್ತ ಆಪ್ ಮಾಡಿದೀವಿ ಅಂತಂತಂದ್ರೆ ನಮ್ಮ ಆಶಾಗಳಲ್ಲೇ ಸರ್, ನಮ್ಮ ಆಶಾಗಳು ಅರ್ಧ ಜನ ಮಾಡ್ತೀವಿ ಅಂದ್ರೆ ಅರ್ಧ ಜನ ಮಾಡಲ್ಲ ಅಂತಾರೆ. ಲೆಟರ್ ಸೈನ್ ಮಾಡ್ರಿ ಅಂದ್ರೆ ಸೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಆಶಾಗಳೇ ನೆಟ್ಟಿಗೆ ಒಗ್ಗಟ್ಟಿಲ್ಲ ಸರ್. ಅದಕ್ಕೋಸ್ಕರನೇ ಸರ್ಕಾರ ನೋಡ್ಬಿಟ್ಟು ನಮ್ಗೆ ಆ ತರ ಆಗ್ತಾ ಇರೋದು. ಸಮಸ್ತ ಆಪ್ ಮಾಡಿದೀವಿ ಅಂದ್ರೆ ಮುಂದೆ ನಮ್ಗೆ ಪ್ರತಿಯೊಂದು ಕೆಲಸನ ಅದ್ರಲ್ಲೇ ಎಂಟ್ರಿ ಮಾಡ್ಬೇಕು. ಫಸ್ಟ್ ಅವ್ರ ಮೊಬೈಲ್ ಕೊಟ್ಟಿಲ್ಲ, ಕರೆನ್ಸಿ ಹಾಕ್ಸಲ್ಲ, ಮೊಬೈಲ್ ಕೊಟ್ಟಿಲ್ಲ. ನಮ್ ಸ್ವಂತ ಮೊಬೈಲ್ ಇಂದ ನಾವು ಮಾಡ್ತಾ ಇದ್ರೆ ನಮ್ ಫೋನ್ಗಳು ಹಾಳಾಗೋದ್ರೆ ಯಾರು ಸರ್ ಕೊಡ್ತಾರೆ ನಮ್ಗೆ? ಯಾರು ಕೊಡೋದಿಲ್ಲ. ಫಸ್ಟ್ ಕೊಡ್ಲಿ, ಅವ್ರು ಕೊಟ್ಟು ಮತ್ತೆ ನಮ್ಮ ಹತ್ರ ಕೆಲಸ ಕೇಳಿ. ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ತಕ್ಕನಂಗೆ ಪ್ರೋತ್ಸಾಹ ಧನ ಬರ್ಬೇಕು ನಮ್ಗೆ. ಅವ್ರ ಕೈಯಿಂದ ಮೊಬೈಲ್ ಕೊಡ್ಸಿ ಅದ್ರ ತಕ್ಕಂತೆ ನಮಗ್ ಬರ್ಬೇಕು. ಇದೇ ವೇಳೆ ಆಶಾ ಕಾರ್ಯಕರ್ತೆಯರು ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ವೇತನ ಸೇರಿದಂತೆ ನ್ಯಾಯಯುತ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಅಂತ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದರು. ಆರೋಗ್ಯ ಕೇಂದ್ರದಲ್ಲಿನ ಅವ್ಯವಸ್ಥೆ ಹಾಗೂ ಮೂಲಸೌಕರ್ಯಗಳ ಕೊರತೆಯ ಕುರಿತು ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ ಮಾಹಿತಿ ನೀಡೋದಾಗಿ ಜಯಕುಮಾರ್ ತಿಳಿಸಿದರು.